ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಜಾಪ್ರಭುತ್ವ ಗೆಲ್ಲಬೇಕಾದ್ರೆ, ನಿಮಗೆ ನ್ಯಾಯ ಸಿಗಬೇಕಾದ್ರೆ ನೀವು ಪುಕ್ಕಟ್ಟೆಯಾಗಿ ಓಟ್ ಹಾಕಬೇಕು. ಮೊದಲೇನಿತ್ತಲ್ಲ 60, 70, 80ನೇ ದಶಕದಲ್ಲಿ ಯಾರು ನಿಮಗೆ ಓಟ್ ಹಾಕಂತ ಹೇಳ್ತಿದ್ರು ಅಷ್ಟೇ. ಏನೂ ಆಶೆ ಆಮಿಷಗಳನ್ನು ಒಡ್ತಾ ಇರಲಿಲ್ಲ. ಅದು ಇತ್ತಿತ್ತಲಾಗಿ ಏನು ಜನಾರ್ದನ್ ರೆಡ್ಡಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಲಿಕ್ಕೆ ಏನು ಒಂದು 100 ಕೋಟಿ ಏನೋ ಹಣ ಹಂಚಿದ್ರು. ಅಲ್ಲಿಂದ ಕಾಂಗ್ರೆಸ್ ಅವರು ಕೂಡ ಹಣ ಹಂಚಲಿಕ್ಕೆ ಪ್ರಾರಂಭ ಮಾಡಿದರು. ಇವು 1,000 ಹಾಕಿದ್ರೆ ಅವ 1,500 ಹಾಕ್ತಾನೆ, ಅವ 1,500 ಕೊಟ್ಟರೆ ಇವು 2,000 ಹಾಕ್ತಾನೆ. ಆದರೆ ಪ್ರಜಾಪ್ರಭುತ್ವ ಇವರಿಂದಲೇ ಹಾಳಾಗಿದೆ. ರಾಜಕಾರಣಿಗಳಿಂದ ಕಂಪ್ಲೀಟ್ ಪ್ರಜಾಪ್ರಭುತ್ವ ದಿಕ್ಕು ದಿವಾಳಿಯಾಗಿದೆ. ನಾವೇನು ಹೇಳ್ತೇವೆ, ಅಧಿಕಾರಿಗಳಿಂದ ಅಲ್ಲ, ಇಲ್ಲ ರಾಜಕಾರಣಿಯಿಂದ. ಅದಕ್ಕಿಂತ ಮೊದಲು ಪ್ರಥಮ ಅಪರಾಧಿಗಳು ದುಡ್ಡು ತೆಗೆದು ಓಟ್ ಹಾಕಿದವರು. ಯಾಕಂದ್ರೆ 15-16 ಜನ ನಿಂತಿರ್ತಾರೆ, ಅಥವಾ 7-8 ಜನ ನಿಂತಿರ್ತಾರೆ. ಅದರಲ್ಲಿ ಪದವೀಧರ ನಿಂತಿರ್ತಾರೆ, ಇಂಜಿನಿಯರ್ ನಿಂತಿರ್ತಾರೆ, ಡಾಕ್ಟರ್ಸ್ ನಿಂತಿರ್ತಾರೆ. ಸಮಾಜ ಸೇವೆ ಮಾಡಬೇಕಪ್ಪ ಅಂತೇಳಿ ವಿಚಾರ ಇಟ್ಕೊಂಡು ಮಾಡಿರ್ತಾರೆ. 15-20 ವರ್ಷ ಸಮಾಜ ಸೇವೆನೇ ಮಾಡಿರ್ತಾರೆ. ಏನೋ ಜನ ಗೆಲ್ಲಿಸ್ಕೊಡ್ತೆ ಅಂತೇಳಿ ನಿಂತಿರ್ತಾರೆ. ಅದಕ್ಕೆ ನೀವು ಓಟ್ ಹಾಕೋಂಗಿಲ್ಲ. ಕೇವಲ BJP ಕಡೆ ನೋಡ್ತಾರೆ, ಕಾಂಗ್ರೆಸ್ ಕಡೆ ಇವು ಎಷ್ಟು ಕೊಡ್ತಾನೆ, ಇವು ಎಷ್ಟು ಕೊಡ್ತಾನೆ. ಒಂದು ಮಂಗ್ಯಾನ ಕತೆ ಐತಲ್ಲ, ಬೆನ್ನಿ ತೂಕ ಮಾಡೋತ್ತಾಗ ಈ ಕಡೆ ಅಷ್ಟು ತಿಂತಿತ್ತು, ಈ ಕಡೆ ಅಷ್ಟು ತಿಂತಿತ್ತು. ಬೆಕ್ಕ ನೋಡ್ಕೊತ ನಿಲ್ತಿತ್ತು. ಎಲ್ಲ ಖಾಲಿ ಮಾಡಿ ಓಡಿ ಹೋದಂಗೆ ನೀವು ಪ್ರಜಾಪ್ರಭುತ್ವನ ಹಾಳು ಮಾಡತ್ತೀರಿ. ಯಾರು ಮತದಾರರು ನೇರವಾಗಿ ಅಂಬೇಡ್ಕರ್ ಅದನ್ನು ಹೇಳಿದರು, ನೀವು ಓಟ್ ಮಾರ್ಕೊಂಡ್ರಂದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಮಾರಿಕೊಂಡಂತೆ ಅಂತ. ದೊಡ್ಡ ಶಬ್ದ ಅದು, ಭಾಳ ಕಠೋರ ಶಬ್ದ. ಅದರ ಶಬ್ದ ನಿಮ್ಮ ತಲೆ ಯಾಕೆ ಹೋಗ್ತಾಯಿಲ್ಲ? ನಂತರ ಗಟಾರಿಲ್ಲ, ರಸ್ತೆ ಸರಿ ಇಲ್ಲ, ಭ್ರಷ್ಟಾಚಾರ ಹೆಚ್ಚಾಗೈತೆ ಅಂತ. ನೀವು ಕೆಲಸ ಮಾಡ್ಕೊಳ್ಳಿಕ್ಕೆ, ಬೇಗನೆ ಕೆಲಸ ಮಾಡ್ಕೊಳ್ಳಿಕ್ಕೆ ನೀವೇ ದುಡ್ಡು ಕೊಡ್ತಾರೆ. ಬೇರೆಯವರು ದುಡ್ಡು ಕೊಡೋಂಗಿಲ್ಲ. ಪ್ರಜ್ಞಾವಂತರು ದುಡ್ಡು ಕೊಡೋಂಗಿಲ್ಲ. ಹೋರಾಟ ಮಾಡಿ ಅವರು ಆ ಫೈಲನ್ನು ಮೂವ್ ಮಾಡ್ತಾರೆ. ಹೋರಾಟದಿಂದಲೇ ನ್ಯಾಯವನ್ನು ಪಡ್ಕೊಳ್ತಾರೆ. ನೀವು ಹಾಗಿಲ್ಲ. ಇವತ್ತಿನ ಕೆಲಸ ಇವತ್ತು ಮಾಡಬೇಕು. 100 ರೂಪಾಯಿ ತಗೋ, 5,000 ತಗೋ, 10,000 ತಗೋ. ನೀವು ಭ್ರಷ್ಟರು. ವ್ಯವಸ್ಥೆಯನ್ನು ಹಾಳು ಮಾಡಿ ಮಾತಾಡೋರು ನೀವೇ. ಹೆಚ್ಚಾಗಿ 90% ಪರಿಸ್ಥಿತಿ ಹಿಂಗೆ ಇದೆ. ಮತ್ತು ಬಡತನಾಗಿ ಉಳಿತೈತಿ. ಮತ್ತು ರಾಜಕಾರಣ ನಿಮ್ಮನ್ನ ಯಾಕೆ ಮಾತಾಡ್ತಾರೆ ಅವರು? 5 ವರ್ಷ ನಿಮ್ಮ ದುಡ್ಡು ಕೊಟ್ಟಿರ್ತೀವಿ, ಸುಮ್ಮನೆ ಇರಬೇಕು. ಕೇಳಕ್ಕೆ ಹೋದ್ರೆ ಯಾಕಪ್ಪ, ಯಾಕೆ ಬಂದೆ ಕೇಳಕ್ಕೆ, ಏನು ಕೆಲಸ, ದುಡ್ಡು ತೊಗೊಂಡು ಹೋಗಂತ ಹೇಳ್ತಾರೆ. ನಿಮಗೆ ಎಂದೂ ನಮಸ್ಕಾರ ಮಾಡೋಂಗಿಲ್ಲ. ನೀವು ಆಶ್ಚರ್ಯ ಅಂತಂದರೆ ಕೆಲವೊಂದು ರಾಜಕಾರಣಿಗಳು ಕೂತಲ್ಲೇನ MP ಮಾಡಿರ್ತಾರೆ. ಚಿಕ್ಕೋಡಿ MP ಯಾರಾದರೂ, ಸಜ್ಜರಿಕೋಡಿ ಅಂದಾದರೂ ಬಂದು ಕೈ ಮುಗಿದ್ರ? ಯಾರಿಗಾದ್ರು ಕೈ ಮುಗಿದು ನೋಡಿದ್ದೀರಾ? ಫೋಟೋ ತೋರಿಸ್ತಾರಾ? ಇಲ್ಲ. ನಾವು ಹೇಳೋ ತಾತ್ಪರ್ಯ ಏನಂತಂದರೆ, ರಾಜಕಾರಣಿಗಳ ಬೆನ್ನು ನೀವು ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತಿರೂ ಕೂಡ ಓಟನ್ನು ಮಾರ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಓಟನ್ನು ಮಾರ್ಕೊಂಡಂತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಂಪ್ಲೀಟ್ ಹಾಳಾಗ್ತೈತೆ. ನಿಮಗೆ ಯಾವುದೇ ನೈತಿಕತೆ ಉಳಿಯಂಗಿಲ್ಲ. ಎಲ್ಲ ಕಡೆ ಭ್ರಷ್ಟಾಚಾರ ಆಗ್ತೈತೆ. ಪೊಲೀಸ್ ಠಾಣೆಗಳೇ ನಿಮ್ಗೆ ಗೊತ್ತಿದೆ, ಒಂದು FIR ಆಗಬೇಕಾದ್ರೆ ಇಂತಿಷ್ಟು ದುಡ್ಡು ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಪುಕ್ಕಟ್ಟೆ ಮಾಡೋಂಗಿಲ್ಲ ಅವರು. ಆದರೆ ಕಾನೂನು ಗೊತ್ತಿತ್ತಂದ್ರೆ, ನೀವು ಯಾರಿಗೂ ಅನಿಸ್ತಾ ಇರಲಿಲ್ಲ ಅಂದ್ರೆ ನೀವು FIR ಮಾಡೇ ಮಾಡ್ತಾರೆ ಅವರು. ಕಂಪ್ಲೀಟ್ ವ್ಯವಸ್ಥೆ ಹಾಳಾಗಿದೆ. ಅದಕ್ಕೆ ಕಾರಣ ಯಾರು? ರಾಜಕಾರಣಿಗಳು ಕಾರಣ. ದುಡ್ಡು ಹಂಚ್ತಾರೆ, ಅವ್ರು ಹಂಚಬಾರ್ದು. ಮತದಾರರ ಕಾರಣ ದುಡ್ಡು ತೆಗೆದುಕೊಂಡು ಓಟ್ ಹಾಕ್ತಾರೆ, ಅದನ್ನು ನೀವು ಮಾಡಬಾರ್ದು. ಮತ್ತು ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ಚಿಂತಕರು, ಸಮಾಜ ಮುಖಂಡರು ಇದ್ರ ಬಗ್ಗೆ ಹೆಚ್ಚು ವೀಡಿಯೋಗಳು ಮಾಡಬೇಕು. ಯಾರು? ಯೂಟ್ಯೂಬ್ ಚಾನಲ್ದವರು. ದುಡ್ಡು ತೆಗೆದುಕೊಂಡು ಓಟ್ ಹಾಕಬೇಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗ್ತಿದೆ ಅಂತ ಪದೇ ಪದೇ ಹೇಳ್ಬೇಕು. ಯಾವಾಗ ಮತದಾರ ತಲೆಯಲ್ಲಿ ಹೋಗ್ತೈತೆ ಆವಾಗ ಅವ್ರು ತೆಗೆದುಕೊಳ್ಳೋದು ಬಂದ್ ಮಾಡ್ತಾರೆ. ಒಂದು 2,000 ಕೊಟ್ಟಿರ್ತಾರೆ, 5 ವರ್ಷದ ದಿವ್ಸಕ್ಕೆ ಲೆಕ್ಕ ಹಾಕರಲ್ಲ, ಎಷ್ಟು ಬತ್ತು? 15 ಪೈಸೆನೂ ಬೆಳಂಗಿಲ್ಲ, 10 ಪೈಸೆನೂ ಬೆಳಂಗಿಲ್ಲ. ಆ 10 ಪೈಸೆಗಾಗಿ ನಿಮ್ಮ ಬಹುಮೂಲ್ಯ ಮತವನ್ನು ನೀವು ಮಾರ್ಕೊಂಡು ಬಿಟ್ಟಿರ್ತಾರೆ. ಅಂಬೇಡ್ಕರ್ 1 ಮ್ಯಾನ್ 1 ವೋಟ್ ಯಾಕೆ ಮಾಡಿದರು? ಪ್ರಧಾನಮಂತ್ರಿಗೆ 1 ಓಟ, ಇಂಜಿನಿಯರಿಗೆ 1 ಓಟ, ಕೂಲಿ ಕಾರ್ಮಿಕಗೂ 1 ಓಟ, ನಂತರ ಕೆಳ ಹಂತದ ವ್ಯಕ್ತಿಗೂ ಕೂಡ 1 ಓಟ. ಆದರೆ ಇಲ್ಲಿ ಅವ್ರು ಏನು ಮಾಡ್ತಾರೆ? SC ST OBC ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ತಾವು ಆರಿಸಿ ಬರ್ತಾರೆ. 5% ಅಷ್ಟೇ ಈ ದೇಶದಲ್ಲಿ ಆಳವರಿದ್ದಾರೆ. ಬ್ರಾಹ್ಮಣರ ಆಳ್ತಾ ಇದ್ದಾರೆ. ನಮಗೆ ಅನಿಸ್ತೈತಿ SC ST OBC MPಗಳಿದ್ದಾರೆ ಅಂತ. 133 MPಗಳಿದ್ದಾರೆ SC ST ಕೊಡಿ. ಅವ್ರು ಏನು ಮಾಡ್ತಾರೆ? ಒಂದು ಮಾತಾಡ್ತಾರ ಇಲ್ಲ, ಪಕ್ಷದ ಒಂದು ವೇದಿಕೆಯಲ್ಲಿ ಆರಿಸಿ ಬರ್ತಾರೆ. ಅವ್ರ ಜನಾಂಗವನ್ನು ಅವ್ರು ರಕ್ಷಣೆ ಮಾಡೋಂಗಿಲ್ಲ. ಅದು ಮಾತು ಬೇರೆ. ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ನೀವು ಮತಕ್ಕಾಗಿ, ದುಡ್ಡಿಗಾಗಿ ಮತವನ್ನು ಮಾರ್ಕೊಳ್ಬೇಡ್ರಿ. ಮಾರ್ಕೊಂಡ್ರೆ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡೋದಾಗಲಿ ಅಥವಾ ಸರ್ಕಾರ ಭ್ರಷ್ಟಾಚಾರ ಆಗೈತೆ ಅಂತ ಹೇಳೋದಾಗಲಿ ನಿಮಗೆ ನೈತಿಕ ಅಧಿಕಾರ ಇಲ್ಲವೇ ಇಲ್ಲ. ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವೀಡಿಯೋಗಳು ಯಾವ ರೀತಿ ಆಗಬೇಕು, ಸಮಾಜ ಯಾವ ರೀತಿ ತಿದ್ದಬೇಕು ಅನ್ನೋ ನಮಗೂ ಕೂಡ ಗೈಡೆನ್ಸ್ ಆಗಬೇಕು. ನೀವು ಕಾಮೆಂಟ್ ಮಾಡೋದ್ರಿಂದ ಏನಾಗ್ತೈತೆ, ನಮಗೆ ಭಾಳ ಲಾಭ ಆಗ್ತೈತೆ. ಅದು
ಒಂದೊಂದು ಕಮೆಂಟಿಂದ ಒಂದೊಂದು ವೀಡಿಯೋ ಮಾಡ್ಬೋದು. ಸಮಾಜ ಅಂಕು ಡೊಂಕು ತಿದ್ದಬೇಕಾದ್ರೆ ನಮ್ಗೆ ಅಷ್ಟೇ ಅಲ್ಲ, ನಮಗೇನು ಕಾಣ್ತೈತೆ ಅದನ್ನು ನಾವು ಹೇಳೋರಷ್ಟೇ. ಅದರ ಕಾಣದ್ದು ಕೂಡ ನಿಮ್ಮ ಕಡೆ ಇರ್ತೈತೆ. ಅದನ್ನು ನೀವು ಹೇಳಿದರೆ ಮತ್ತಷ್ಟು ಅದ್ಭುತ ಅಂತ ವೀಡಿಯೋಗಳನ್ನು ಮಾಡಿ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಇನ್ನಷ್ಟು ಮಾಡ್ಬೋದು. ನಾವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಕೆಲಸವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.